ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 170ನೇ ಅಧ್ಯಾಯದ ಪೂರ್ವಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಗೋಕರ್ಣನೆಂಬ ದೇವಭಕ್ತನ ಮತ್ತು ಶುಕೋಧರನೆಂಬ ಶುಕಮುನಿಯ ಶಿಷ್ಯನ ಚರಿತ್ರೆಯ ಮೂಲಕ ಮಥುರೆಯ ಯಮುನಾ ಸರಸ್ವತಿ ಸಂಗಮ ಗೋಕರ್ಣೇಶ್ವರ ಕ್ಷೇತ್ರಗಳ ಮಹಿಮೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ವಸುಂಧರೆ, ಇನ್ನು ಬೇರೊಂದು ವಿಷಯವನ್ನು ಎಂದರೆ ಮಥುರೆಯಲ್ಲಿ ಪೂರ್ವದಲ್ಲಿ ನಡೆದ ಗೋಕರ್ಣನೆಂಬ ಮಹಾತ್ಮನ ವಿಚಾರವನ್ನು ಹೇಳುತ್ತೇನೆ ಕೇಳು. ಗೋಕರ್ಣನ ತಂದೆಯು ಬಹಳ ಐಶ್ವರ್ಯವಂತನಾದ ವಸುಕರ್ಣನೆಂಬ ವೈಶ್ಯನು. ಸುಶೀಲೆಯೆಂಬ ಗುಣವತಿಯು ವಸುಕರ್ಣನ ಹೆಂಡತಿ, ಗೋಕರ್ಣನ ತಾಯಿ. ಪತಿಗೆ ಹಿತಕಾರಿಣಿಯೂ ಪತಿವ್ರತೆಯೂ ಆದ ಅವಳಿಗೆ ವಯಸ್ಸು ಹೆಚ್ಚಾದರೂ ಮಕ್ಕಳಾಗಲಿಲ್ಲ. ಒಂದು ದಿನ ಆ ಸುಂದರಿಯು ಸರಸ್ವತೀ ಸಂಗಮದಲ್ಲಿ ಮಕ್ಕಳುಳ್ಳವರಾದ ಕೆಲವರು ಹೆಂಗಸರನ್ನು ನೋಡಿ
ದೀನ ಮನಸ್ಕಳಾಗಿ ರಹಸ್ಯದಲ್ಲಿ ಅತ್ತಳು. ಅಲ್ಲಿಯೇ ಮರದ ಬುಡದಲ್ಲಿ ಕುಳಿತಿದ್ದ ಋಷಿಯೊಬ್ಬನು ಕರುಣೆಯಿಂದ ಮೆತ್ತಗೆ ಅವಳು ಅಳುವುದನ್ನು ಕೇಳಿ ಹೃದಯದಲ್ಲಿ ಮರುಕಗೊಂಡು ಬಳಿಕ ಆಕೆಯನ್ನು ಕುರಿತು ಮೆತ್ತಗೆ ಪ್ರಿಯವೂ ಇಷ್ಟವೂ ಆಗಿರುವ ಮಾತನ್ನಾಡಿದನು. ಸುಂದರಿ, ನೀನು ಯಾರು? ಯಾರವಳು? ಏತಕ್ಕಾಗಿ ನಿನ್ನಷ್ಟಕ್ಕೆ ನೀನೇ ಅಳುತ್ತೀಯೇ? ಋಷಿಯ ಈ ಮಾತನ್ನು ಕೇಳಿ ಆ ವನಿತೆ ಋಷಿಗೆ ಹೀಗೆ ಹೇಳಿದಳು. ಮಕ್ಕಳನ್ನು ಪಡೆದ ಸ್ತ್ರೀಯರು ತಮ್ಮ ಬಾಲರೊಡನೆ ಆಡುತ್ತಿರುವುದನ್ನು ನೋಡಿದೆನು. ಮುನಿಯೇ, ದುರ್ಭಾಗ್ಯಳಾದ ನನಗೆ ಆ ಸಂತಾನ ಸೌಖ್ಯವೂ ಇಲ್ಲವಲ್ಲ. ಆ ಮುನಿಶ್ರೇಷ್ಠನು ಮಕ್ಕಳಲ್ಲಿ ಆಸೆಯುಳ್ಳ ಆಕೆಗೆ ಮುಂದಿನ ಮಾತನ್ನು ಹೇಳಿದನು. ದೇವರ ಅನುಗ್ರಹದಿಂದ ನಿನಗೆ ಮಗನು ಹುಟ್ಟುವನು. ಗೋಕರ್ಣವೆಂದು ಪ್ರಸಿದ್ಧವೂ ಪುಣ್ಯವೂ ಆದ ಶಿವ ದೇವಾಲಯವಿದೆ. ಕೀರ್ತಿವಂತೆ, ನೀನು ಪತಿಯೊಡನೆ ಆ ಗೋಕರ್ಣೇಶ್ವರನನ್ನು ಅಭಿಷೇಕ ದೀಪೋಪಹಾರಾದಿಗಳಿಂದಲೂ ನಾನಾ ವಿಧವಾದ ಸ್ತೋತ್ರಗಳಿಂದಲೂ ಜಪಗಳಿಂದಲೂ ಚೆನ್ನಾಗಿ ಆರಾಧಿಸು. ಋಷಿಯು ಹಾಗೆನಲು ಆ ಸುಂದರಿ ಆತನಿಗೆ ವಂದಿಸಿ ಸಂತೋಷಪಡಿಸಿ ಹೊರಟು ಹೋಗಿ ತನ್ನ ಪತಿಗೆ ಮುನಿಯು ಹೇಳಿದ ಆ ಪ್ರಿಯ ವಾರ್ತೆಯನ್ನು ತಿಳಿಸಿದಳು. ಪತಿಯಾದ ವಸುಕರ್ಣನು ಪ್ರೀತಿಯುಕ್ತವೂ ಶುಭಕರವೂ ಆದ ಆ ಮಾತನ್ನು ಕೇಳಿ ಪ್ರಿಯೆಯನ್ನು ಕುರಿತು, ದೇವಿ, ಮಂಗಳದ ನಮ್ಮ ಇಷ್ಟಾರ್ಥವು ನೆರವೇರಿತು ಎಂದು ಗಟ್ಟಿಯಾಗಿ ಹೇಳಿದನು. ಅಲ್ಲದೆ, ದೇವಿ, ಋಷಿ ಹೇಳಿದುದು ನನಗೂ ಇಷ್ಟವಾಗಿದೆ ಎಂದು ಪ್ರಿಯೆಯೊಡನೆ ಚೆನ್ನಾಗಿ ಮಾತನಾಡಿ ಅವಳೊಡನೆ ಋಷಿ ಹೇಳಿದಂತೆಯೇ ದೇವ ಸೇವೆಯನ್ನು ಮಾಡಿದನು. ಅವರು ಪ್ರತಿದಿನವೂ ಸರಸ್ವತಿ ಸಂಗಮದಲ್ಲಿ ಸ್ನಾನವನ್ನು ಮಾಡಿ ಪುಷ್ಪ ದೀಪೋಪಹಾರಾದಿಗಳಿಂದ ಗೋಕರ್ಣೇಶ್ವರನನ್ನು ಪೂಜಿಸುತ್ತಿದ್ದರು. ಹಾಗೆ ಅವರು ಪುತ್ರನನ್ನು ಪಡೆಯಲು 10 ವರ್ಷಗಳ ಕಾಲವನ್ನು ದೇವ ಸೇವೆಯಲ್ಲಿ ಕಳೆದರು. ಬಳಿಕ ತೃಪ್ತನಾಗಿ ಒಲಿದ ಪಾರ್ವತೀಪತಿಯು ಅವರಿಗೆ ಹೀಗೆ ಹೇಳಿದನು. ನಿಮಗೆ ರೂಪವಂತನೂ ಗುಣವಂತನೂ ಆದ ಪುತ್ರನು ಉದಿಸುವನು. ದೇವತೆಗಳ ಅನುಗ್ರಹದಿಂದ ಅವನ ಸಂತಾನವು ಬಹಳವಾಗಿ ಬೆಳೆದು ಸಸ್ಯ ಸಮೂಹದಂತೆ ಕಾಣುವುದಾಗುವುದು. ದೇವನು ಹಾಗೆನಲು ಆ ದಂಪತಿಗಳು ಬೆಳಗ್ಗೆ ಸರಸ್ವತೀ ನದಿಯಲ್ಲಿ ಸ್ನಾನ ಮಾಡಿ ದೇವನಿಗೆ ಅನಂತವಾಗಿ ದ್ರವ್ಯವನ್ನು ಅರ್ಪಿಸಿ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಿ ಬಹು ದಕ್ಷಿಣೆಯೊಡನೆ ವಸ್ತ್ರಾದಿಗಳನ್ನು ದಾನ ಮಾಡಿದರು. ಬಳಿಕ ಆ ಸುಶೀಲೆ ಗರ್ಭಿಣಿಯಾದಳು. ಗರ್ಭವು ಶುಕ್ಲಪಕ್ಷದ ಚಂದ್ರನಂತೆ ಬೆಳೆಯಲು 10ನೆಯ ತಿಂಗಳಲ್ಲಿ ಚಂದ್ರನಂತೆ ಕಾಂತಿವಂತನಾದ ಮಗನನ್ನು ಹೆತ್ತಳು. ಆ ವಸುಕರ್ಣನು ಆ ಪುತ್ರ ಜನ್ಮ ಮಹೋತ್ಸವದಲ್ಲಿ ಸರ್ವವರ್ಣದವರಿಗೂ ಸುವರ್ಣ ವಸ್ತ್ರಗಳೊಡನೆ 1000 ಹಸುಗಳನ್ನು ದಾನ ಮಾಡಿ ಆ ಮಗನಿಗೆ ಜಾತಕರ್ಮವನ್ನು ಸರಿಯಾಗಿ ಆಲೋಚಿಸಿ ಗೋಕರ್ಣನೆಂಬ ನಾಮಕರಣವನ್ನು ಮಾಡಿದನು. ಕಾಲಕ್ರಮದಲ್ಲಿ ಹಾಗೆಯೇ ಆ ಪುತ್ರನಿಗೆ ಅನ್ನಪ್ರಾಶನವು, ಚೌಲೋಪನಯನಗಳು, ಆಮೇಲೆ ಗೋದಾನ ವ್ರತವು,
ಉತ್ತಮವಾದ ವಿವಾಹವೂ ಆದವು. ದಾನವನ್ನು ಕೊಡುತ್ತಲೂ ದೇವರನ್ನು ಪೂಜಿಸುತ್ತಲೂ ಇದ್ದ ಆತನು ಬಹು ಮುಖ್ಯವಾದ ಮಂಗಳ ಕಾರ್ಯಗಳನ್ನು ಶಾಸ್ತ್ರೋಕ್ತವಾಗಿ ಮಾಡಿದನು. ಗೋಕರ್ಣನಿಗೆ ತಾರುಣ್ಯವು ಬಂದರೂ ಮಕ್ಕಳಾಗದಿರುವುದನ್ನು ನೋಡಿ ತಂದೆಯಾದ ವಸುಕರ್ಣನು ಮತ್ತೆ 4 ಯುವತಿಯರನ್ನು ತಂದು ಮಗನಿಗೆ ವಿವಾಹ ಮಾಡಿದನು. ಸುಂದರ ನೇತ್ರಯರೂ ವಯೋರೂಪ ಗುಣಯುತೆಯರೂ ಆದ ಆ ಹೆಂಡತಿಯರಲ್ಲಿಯೂ ಒಬ್ಬಳು ಪುತ್ರವತಿಯಾಗಲಿಲ್ಲ. ಎಲ್ಲರೂ ಪುತ್ರಹೀನರೇ ಆಗಿದ್ದರು. ಗೋಕರ್ಣನು ಸಂತಾನಾರ್ಥವಾಗಿ ಧರ್ಮ ಮಾಡಲಾರಂಭಿಸಿದನು. ದೇವರ ಸೇವೆಯನ್ನು ಮಾಡುತ್ತಾ ಕೆರೆ ಕೊಳ ಬಾವಿಗಳನ್ನು ದೇವಾಲಯಗಳನ್ನು ಕಟ್ಟಿಸಿದನು. ಅರವಟ್ಟಿಗೆಗಳನ್ನು ನಿತ್ಯವೂ ಅನ್ನವನ್ನು ಹಾಕುವ ಭೋಜನ ಶಾಲೆಗಳನ್ನು ವೃತ್ತಿಗಳನ್ನು ಏರ್ಪಡಿಸಿದನು. ಐಶ್ವರ್ಯದ ಅನಿತ್ಯತೆಯನ್ನು ಚಂಚಲವಾದ ಜೀವನದ ಅಸ್ಥಿರತೆಯನ್ನೂ ಅರಿತು ಆತನು ಯಾವಾಗಲೂ ಸರ್ವ ಪುಣ್ಯ ಕರ್ಮಗಳಲ್ಲೂ ತನ್ನ ತನು ಮನ ಧನಗಳನ್ನು ಉಪಯೋಗಿಸುತ್ತಿದ್ದನು. ಗೋಕರ್ಣ ಕ್ಷೇತ್ರದ ಹತ್ತಿರ ಅದರ ಪಶ್ಚಿಮದಲ್ಲಿ ಚಕ್ರಪಾಣಿಯಾದ ವಿಷ್ಣುವಿನ ಪಂಚಾಯತನ ದೇವಾಲಯವನ್ನು ಕಟ್ಟಿಸಿದನು. ಆ ದೇವಾಲಯದ ಸಮೀಪದಲ್ಲಿಯೇ ವಿಸ್ತಾರವಾದ ಉಪವನವನ್ನು ಮಾಡಿಸಿದನು. ಆ ತೋಟದಲ್ಲಿ ನಾನಾ ಜಾತಿಯ ಹೂ ಗಿಡಗಳು, ಮಾವು, ನಿಂಬೆ, ಕಿತ್ತಳೆ, ಸೀಬೆ, ದಾಳಿಂಬೆ ಇವೇ ಮೊದಲಾದ ಮರ ಗಿಡಗಳು ಇದ್ದವು. ದೇವಾಲಯಕ್ಕೆ ಸುತ್ತಲೂ ಹೊರಗೆ ಇರುವಂತೆ ಪ್ರಾಕಾರವನ್ನು ಕಟ್ಟಿಸಿದನು. ತೋಟಕ್ಕೆ ನೀರು ಹಾಕಲು ಅನುಕೂಲವಾಗುವಂತೆ ಬಾವಿಗಳಲ್ಲಿ ಜಲಯಂತ್ರಗಳನ್ನು ಇಡಿಸಿದ್ದನು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 170ನೆಯ ಅಧ್ಯಾಯದ ಮಧ್ಯಭಾಗದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ ಶ್ರೀಕೃಷ್ಣಾಯ ನಮಃ.